ಸಖತ್ ಖುಷಿ ಇದೆ. ಮಹಾರಾಜ ಟ್ರೋಫಿ ಕಂಡಕ್ಟ್ ಮಾಡ್ತಾ ಇದ್ದಾರೆ KSCA. ಟೂರ್ನಮೆಂಟ್ ಎಲ್ಲರಿಗೂ ಒಂಥರ ಆಪರ್ಚುನಿಟಿ ಸಿಗುತ್ತೆ ಹುಡುಗರಿಗೆ ತೋರ್ಸೋಕ್ಕೆ. ಈ ಟೂರ್ನಮೆಂಟ್ ನಮಗೆ ಗೊತ್ತು, ಎಲ್ಲ IPL ಟೀಮ್ಸು ನೋಡ್ತಾರೆ ಪರ್ಫಾರ್ಮೆನ್ಸ್ ಈ ಟೂರ್ನಮೆಂಟ್ನಲ್ಲಿ. ಇಲ್ಲಿಂದ ಯಾರು ಚೆನ್ನಾಗಿ ಆಡಿದ್ರೆ ಅವರು ಆಚೆ ಹೋಗಿ IPL ಆಡ್ಬೋದು, ಕರ್ನಾಟಕಗೆ ಆಡ್ಬೋದು. ಒಂಥರ ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಒಂಥರ ಹೈಪ್ ಇರುತ್ತೆ ಈ ಟೂರ್ನಮೆಂಟ್ನಲ್ಲಿ. ಜನ ಬರ್ತಾರೆ, ನೋಡ್ತಾರೆ, ನೀವು ಚೆನ್ನಾಗಿ ಕವರ್ ಮಾಡ್ತೀರಾ. ಅದಕ್ಕೆ ಒಂಥರ ಹುಡುಗರಿಗೆ ಒಂಥರ ಚೆನ್ನಾಗಿ ಫೀಲಿಂಗ್ ಆಗುತ್ತೆ. ಮತ್ತು ಅವ್ರಿಗೂ ಒಂಥರ ಸ್ವಲ್ಪ ಪ್ರೆಷರ್ ಮೇಲೆ ಆಡೋಕ್ಕೆ ಸ್ವಲ್ಪ ಅಭ್ಯಾಸ ಸಿಗುತ್ತೆ. ಯಾಕಂದರೆ ಸ್ವಲ್ಪ ಈ ಲೀಗ್ನಲ್ಲಿ ಆಡ್ತಾರೆ, ಕ್ಲಬ್ ಮ್ಯಾಚಸ್ ಆಡ್ತಾರೆ, ಅದರಲ್ಲಿ ಯಾರು ಏನು ಕವರೇಜ್ ಇರೋಲ್ಲ, ನೋಡೋಲ್ಲ ಯಾರು. ಈ ಥರ ಮ್ಯಾಚ್ನಲ್ಲಿ ಎಲ್ಲ ನೋಡ್ತಾರೆ, ಕವರೇಜ್ ಮಾಡ್ತಾರೆ. ಸೊ ಅವ್ರಿಗೂ ಗೊತ್ತು, ಸ್ವಲ್ಪ ಪ್ರೆಷರ್ ಇರುತ್ತೆ. ಅದು ಒಂಥರ ಚೆನ್ನಾಗಿದೆ ಹುಡುಗರಿಗೆ. ಆ ಥರ ಪ್ರೆಷರ್ಗೆ ಒಂಥರ ಅವ್ರು ಆಡಿದ್ರೆ ಮುಂಚೆ ಆಡಿ IPL ಆಡಿದ್ರೆ, ಕರ್ನಾಟಕಗೆ ಆಡಿದ್ರೆ ಸ್ವಲ್ಪ ಅವ್ರಿಗೆ ಸುಲಭ ಆಗುತ್ತೆ. ಸರ್, ಈಗ ಪ್ರಮುಖವಾಗಿ 3 ಬದಲಾವಣೆಗಳು ಮಾಡ್ತಾ ಇರ್ತಾರೆ, ಅದೆಷ್ಟು ಯೂಸ್ಫುಲ್ ಆಗ್ಬೋದು ಅಥವಾ ಬದಲಾವಣೆ? ಅದು ನಾನು ಸ್ವಲ್ಪ ಚೆನ್ನಾಗಿ ನೋಡಲಿಲ್ಲ ಅದು. ಬಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅದು ಏನು ಹೇಳಿದ್ದಾರೆ, ಒಂದು ಇಂಪ್ಯಾಕ್ಟ್ ಪ್ಲೇಯರ್ದು ಅವ್ರು ಮುಂಚೆ ಕೊಡ್ತಾರೆ. ಒಂಥರ ಚೆನ್ನಾಗಿದೆ ಅದು. ಸ್ವಲ್ಪ ಆ್ಯಕ್ಚುಲಿ ಬೇಸಿಕ್ಲಿ ಮೇ ಬಿ ಏನಾಗುತ್ತೆ ಅಂದರೆ, ಕೋಚು ಕ್ಯಾಪ್ಟನ್ಗೆ ಸ್ವಲ್ಪ ಅವ್ರ ಮೈಂಡ್ ಯೂಸ್ ಮಾಡಬೇಕು. ಯಾಕಂದರೆ ಟಾಸ್ ಆದಮೇಲೆ ನೀವು ಕೊಟ್ಟರೆ ಎಲ್ಲರೂ ಒಂಥರ ಸೆಟ್ ಇರುತ್ತೆ. 7 ಬ್ಯಾಟ್ಸ್ಮನ್ 4 ಬೌಲರ್ಸ್ ಆಡ್ತಾರೆ. ಬಟ್ ಈ ಥರ ಮೇ ಬಿ ಯು ಹ್ಯಾವ್ ಟು ಥಿಂಕ್ ಅ ಲಿಟಲ್ ಮೋರ್. ಬಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ನೋಡೋಣ ಹೆಂಗೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ. ಸರ್, ಚೆನ್ನಾಗಿ ಪ್ಲೇಯರ್ ಹುಡ್ಕೋಬೇಕು. ಎಲ್ಲರಿಗೂ ವೈಭವ್ ಸೂರ್ಯವಂಶಿ ಕಂಪೇರ್ ಮಾಡಿ ಅದು ಚೆನ್ನಾಗಿರಲ್ಲ. ವೈಭವ್ ಸೂರ್ಯವಂಶಿ ಒಂದು ಯುನೀಕ್ ಪ್ಲೇಯರ್ ಸರ್. ಸಚಿನ್ ತೆಂಡೂಲ್ಕರ್ ಆದಮೇಲೆ 15 ಇಯರ್ಸ್ ಆಡಿ ಒಂದು ಪ್ಲೇಯರ್ ಇದ್ದಾರೆ. ಎಷ್ಟು ವರ್ಷ ಆಗೋಯ್ತು ಅದಕ್ಕೆ? ಒಂದು 40 ವರ್ಷ ಆಗೋಯ್ತು. 40 ವರ್ಷ ಆದಮೇಲೆ ಇನ್ನೊಂದು ವೈಭವ್ ಸೂರ್ಯವಂಶಿ ಬರ್ತಾರೆ. ಸುಮ್ಮನೆ ಅದು ಕಂಪೇರಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಆಡಬೇಕು. ಬಟ್ ಅವ್ರು ಒಂಥರ ಯುನೀಕ್ ಪ್ಲೇಯರ್. ಅವ್ರಿಗೆ ಎಕ್ಸೆಪ್ಟ್ ಮಾಡಬೇಕು. ಒಂದು ಸಖತ್ತಾಗಿ ಆಡ್ತಾ ಇದ್ದಾನೆ. ಆ ಥರ ಟ್ಯಾಲೆಂಟು ಅಂದರೆ ಏನೋ ಒಂಥರ ಸ್ಪೆಷಲ್ ಟ್ಯಾಲೆಂಟ್ ನಾವು ಕೇಳ್ತೀವಿ. ಹೋಪ್ಫುಲಿ ಅವನು ಮುಂಚೆ ಹೋಗಿನೂ ಅದೇ ಪರ್ಫಾರ್ಮೆನ್ಸ್ ತೋರಿಸ್ತಾನೆ, ಅದೇ ಚೆನ್ನಾಗಿ ಇಂಡಿಯಾಗೆ ಆಡ್ತಾನೆ, ಇಂಡಿಯಾಗೆ ಮ್ಯಾಚಸ್ ಗೆಲ್ತಾನೆ. ಅದು ಒಂಥರ ನಮಗೆ ಇಷ್ಟ.